ಹಿಂದೂಸ್ತಾನ್ ಸ್ಟೋನ್ ಕ್ರಷರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯು ಸರ್ಕಾರಕ್ಕೆ ಸರಿಸುಮಾರು 100 ಕೋಟಿಯಷ್ಟು ವಂಚನೆ ಮಾಡಿರುವುದರಿಂದ ಆ ಹಿಂದೂಸ್ತಾನ್ ಸ್ಟೋನ್ ಕ್ರಷರ್ ಮಾಲೀಕ ಅಕ್ಬರ್ ಪಾಷಾ ಅವರನ್ನು ತಕ್ಷಣವೇ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಅವರಿಗೆ ಜೈಲಿಗೆ ಹಾಕಬೇಕು. ಕಳೆದ ಒಂದು 10 ದಿವಸದ ಒಳಗಡೆ ನಮ್ಮ ಮನವಿ ಪರವಾಗಿ ಕ್ರಮ ತಗೋಬೇಕು. ಇಲ್ಲದಿದ್ದಲ್ಲಿ ನಾವು ಇಲ್ಲಿಂದ ಬೆಂಗಳೂರಿಂದ ರಾಯಚೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅಲ್ಲಿ ಉಗ್ರ ರೀತಿಯಲ್ಲಿ ಹೋರಾಟವನ್ನು ಮಾಡ್ತೀವಿ. ಹಾಗೂ ಅದೇ ರೀತಿ ಈ ಹೋರಾಟಕ್ಕೆ ಈ ಕಲ್ಲುಗಣಿ ಗಣಿಗಾರಿಕೆ ವಿರುದ್ಧ ಏನ್ ಧ್ವನಿ ಎತ್ತಿರುವಂತ ಜಾವೀದ್ ಖಾನ್ ಮೇಲೆ ಏನ್ ಥ್ರೆಟ್ನಿಂಗ್ಸ್ ಬರ್ತಾ ಇದೆ, ಬೆದರಿಕೆಗಳು ಬರ್ತಾ ಇದೆ, ಇಂತಹ ಬೆದರಿಕೆಗಳಿಗೆ ನಾವು ಹೆದರೋರಲ್ಲ, ನಾವು ಹಿಂದೆ ಹೋಗೋರಲ್ಲ, ಬಗ್ಗೋರಲ್ಲ. ಇನ್ನೊಂದು ಜೈಲಿಗೆ ಕಳಿಸಿದಿರಲ್ಲ, ಅವ್ನು ಒಬ್ಬನಿಗೆ ಕಳಿಸಿದ್ದು ಸಾಕಲ್ಲ. ನಾವು ಬೆಂಗಳೂರಿಂದ ರಾಯಚೂರು ಜೈಲ್ ಬರೋ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಳ್ಳೋದಕ್ಕೆ ತಯಾರಾಗಿದ್ದೀವಿ. ಈ ಮಹಾನ್ ಭಾವ ಸರ್ಕಾರಕ್ಕೆ ಸುಮಾರು 100 ಕೋಟಿ, 1 ಕೋಟಿ 2 ಕೋಟಿ ಅಲ್ಲ 100 ಕೋಟಿ ಲಾಸ್ ಮಾಡಿದ್ದಾರೆ. ಆತ ಒಂದು ಕಂಪನಿ ರಿಜಿಸ್ಟರ್ ಮಾಡಿಕೊಂಡು ರಾಯಚೂರು ಜಿಲ್ಲೆಯಲ್ಲಿ ಮಾನವಿ ತಾಲೂಕಲ್ಲಿ ಕಲ್ಲುಗಣಿ ನಡೆಸ್ತಾ ಇದ್ದಾರೆ. ಸ್ನೇಹಿತರೆ, ಇವತ್ತು ಆಕ್ಚುಲಿ ಗಣಿಗಾರಿಕೆನ ನಿಲ್ಲಿಸಬೇಕು ಕೂಡ್ಲಿ ಅಂತ ಹೇಳ್ಬಿಟ್ಟು ರಾಯಚೂರು ಜಿಲ್ಲೆಯಿಂದ ಮಾನವಿ ತಾಲೂಕಿಂದ ಅಕ್ಬರ್ ಪಾಷಾ ಅಂತನವರು ಅಕ್ರಮವಾಗಿ ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ನಮ್ಮ ಜಾವೀದ್ ಅವ್ರನ್ನ ಹಬ್ಬದ ದಿವಸನೇ ಅರೆಸ್ಟ್ ಮಾಡಿ 5 ದಿವಸ ಜೈಲಿಗೆ ಹಾಕಿರೋದು ಖಂಡನೀಯ. ಹಣ ಬಂದ್ಬಿಟ್ರೆ ಹೋರಾಟಗಾರರ ಮೇಲೆ ಇಂಥ ಕೇಸ್ಗಳಾಗೋದು ಸಾಮಾನ್ಯ. ಇಂಥದಕ್ಕೆಲ್ಲ ನಾವು ಎದುರಬೇಕಾಗಿಲ್ಲ. ಸರ್ಕಾರ, ಬಿಜೆಪಿ ಸರ್ಕಾರ ಕಿತ್ತೊಗೆದು ನಾವು ಕಾಂಗ್ರೆಸ್ ಯಾಕೆ ತಂದ್ರಿ ಅಂತಂದ್ರೆ ಕಾಂಗ್ರೆಸ್ ಏನಾದ್ರು ಒಳ್ಳೆ ಕೆಲಸ ಮಾಡ್ತದೆ ಅಂತ ಏನು ಇಲ್ಲ. ಕಾಂಗ್ರೆಸ್ ಮತ್ತೆ ಬಿಜೆಪಿ ಎರಡೂ ಒಂದೇ ನಾಡಿದ್ದು 2 ಮುಖಗಳು ಇದ್ದಂಗೆ. ಸ್ನೇಹಿತರೆ, ಯಾವುದೇ ಕಾರಣಕ್ಕ ಕಲ್ಲುಗಣಿಗಾರಿಕೆ ಏನಾದ್ರು ನಿಲ್ಸಿಲ್ಲ ಅಂತಂದ್ರೆ ಬೆಂಗಳೂರಿಂದ ರಾಯಚೂರಿಗೂ ನಾವು ಹೋರಾಟ ಮಾಡ್ಕೊಂಡು ಹೋಗ್ತಿರೋಂಥದ್ದು ಈ ಮೂಲಕ ಹೇಳ್ತೀನಿ. ದಲಿತ ಸೇನೆ ವತಿಯಿಂದ ಬೆಂಗಳೂರು ನಗರದಲ್ಲಿ ಏನು ಕಲ್ಲು ಗಣಿಗಾರಿಕೆ ವಿರುದ್ಧವಾಗಿ ನಾವು ಏನು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ. ಈ ಹೋರಾಟ ಇಲ್ಲಿಗೆ ನಿಲ್ತದೆ, ತಣ್ಣಗಾಗ್ತದೆ ಅಂತ ಯಾವುದೇ ಕಾರಣಕ್ಕೂ ತಿಳ್ಕೊಳ್ಳೋದು ಬೇಡ. ನಮ್ಮೊಂದಿಗೆ, ನಮ್ಮ ಜೊತೆಗೆ ಭೀಮಾ ಸಂಘಟನೆಗಳ ಒಕ್ಕೂಟ ಇದೆ. ಇನ್ನ ಸುಮಾರು ಒಂದು 40-50 ಸಂಘಟನೆಗಳ ರಾಜ್ಯಾಧ್ಯಕ್ಷರುಗಳನ್ನು ಇವತ್ತು ನಮ್ಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ನಾವು ಏನ್ ಮನವಿ ಸರ್ಕಾರಕ್ಕೆ ನಾವು ಇವತ್ತು ಕೊಡ್ತಾ ಇದ್ದೀವಿ, ಸರ್ಕಾರ ಕಳೆದ ಒಂದು 10 ದಿವಸದ ಒಳಗಡೆ ನಮ್ಮ ಮನವಿ ಪರವಾಗಿ ಕ್ರಮ ತಗೋಬೇಕು. ಇಲ್ಲದಿದ್ದಲ್ಲಿ ನಾವು ಇಲ್ಲಿಂದ ಬೆಂಗಳೂರಿಂದ ರಾಯಚೂರು ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅಲ್ಲಿ ಉಗ್ರ ರೀತಿಯಲ್ಲಿ ಹೋರಾಟವನ್ನು ಮಾಡ್ತೀವಿ. ಹಾಗೂ ಅದೇ ರೀತಿ ಈ ಹೋರಾಟಕ್ಕೆ ಈ ಕಲ್ಲುಗಣಿ ಗಣಿಗಾರಿಕೆ ವಿರುದ್ಧ ಏನ್ ಧ್ವನಿ ಎತ್ತಿರುವಂತ ಜಾವೀದ್ ಖಾನ್ ಮೇಲೆ ಏನ್ ಥ್ರೆಟ್ನಿಂಗ್ಸ್ ಬರ್ತಾ ಇದೆ, ಬೆದರಿಕೆಗಳು ಬರ್ತಾ ಇದೆ, ಇಂತಹ ಬೆದರಿಕೆಗಳಿಗೆ ನಾವು ಹೆದರೋರಲ್ಲ, ನಾವು ಹಿಂದೆ ಹೋಗೋರಲ್ಲ, ಬಗ್ಗೋರಲ್ಲ. ಇನ್ನೊಂದು ಜೈಲಿಗೆ ಕಳಿಸಿದಿರಲ್ಲ, ಅವನು ಒಬ್ಬನಿಗೆ ಕಳಿಸಿದ್ದು ಸಾಕಲ್ಲ. ನಾವು ಬೆಂಗಳೂರಿಂದ ರಾಯಚೂರು ಜೈಲ್ ಬರೋ ಕಾರ್ಯಕ್ರಮವನ್ನು ಕೂಡ ನಾವು ಹಮ್ಮಿಕೊಳ್ಳೋದಕ್ಕೆ ತಯಾರಾಗಿದ್ದೀವಿ ಬಂಧುಗಳೇ. ಈ ಮೂಲಕ ಹೇಳ್ತಾ ಇದ್ದೀವಿ ಸರ್, ಇದು ಏನು 500 ಕಿಲೋಮೀಟರ್ ದೂರದ ಊರಿನಿಂದ ಕೇಂದ್ರ ರಾಜಧಾನಿಯಲ್ಲಿ ಬಂದು ಹೋರಾಟ ಮಾಡುವ ಮುಖ್ಯ ಉದ್ದೇಶ ಏನಂತಂದ್ರೆ ರಾಯಚೂರು ಜಿಲ್ಲೆಯಲ್ಲಿ ನಡೆದುಕೊಂಡಿರುವ ಅಕ್ರಮ ಕಲ್ಲು ಗಣಿಗಾರಿಕೆಯನ್ನು ಶಾಶ್ವತ ರದ್ದು ಮಾಡಬೇಕೆಂದು. ಏನು ರಾಯಚೂರು ಜಿಲ್ಲೆ ಗುಡ್ಡನಾಡಿನ ಪ್ರದೇಶ ಆಗಿರುವುದರಿಂದ ಸತತ ಸರ್ಕಾರದ ರಾಜಸ್ವಕ್ಕೆ ಯಾವುದೇ ರಾಜಸ್ವ ಪಾವತಿಸದೆ ಅಲ್ಲಿರುವಂತ ಅಕ್ರಮ ಕಲ್ಲು ಗಣಿಗಾರಿಕೆಯ ಮಾಲೀಕರು ಅಕ್ರಮ ದಾರಿಯಲ್ಲಿ ಭ್ರಷ್ಟಾಚಾರದ ಮಾರ್ಗವಾಗಿ ದುಡ್ಡನ್ನು ಸಂಪಾದಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಸಾಥ್ ಕೊಡ್ತಾ ಇದ್ದಾರೆ. ಅದಕ್ಕೆ ಕಡಿವಾಣ ಹಾಕಲೇಬೇಕಂತೇಳಿ ಇವತ್ತು ರಾಜಧಾನಿಯ ಫ್ರೀಡಂ ಪಾರ್ಕ್ ನಲ್ಲಿ
ನಾವು ಹೋರಾಟ ಹಮ್ಮಿಕೊಂಡಿದ್ದೇವೆ. ಹಿಂದೂಸ್ತಾನ್ ಸ್ಟೋನ್ ಕ್ರಷರ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯು ಸರ್ಕಾರಕ್ಕೆ ಸರಿಸುಮಾರು 100 ಕೋಟಿಯಷ್ಟು ವಂಚನೆ ಮಾಡಿದ್ರಿಂದ ಆ ಹಿಂದೂಸ್ತಾನ್ ಸ್ಟೋನ್ ಕ್ರಷರ್ ಮಾಲೀಕ ಅಕ್ಬರ್ ಪಾಷಾ ಅವರನ್ನು ತಕ್ಷಣವೇ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಅವರಿಗೆ ಜೈಲಿಗೆ ಹಾಕಬೇಕು. ತದಾದ ನಂತರ ಏನು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ರಾಯಚೂರು ಜಿಲ್ಲೆಯ ಅಧಿಕಾರಿಗಳಾದ ಪುಷ್ಪಲತಾ ಅವರನ್ನು ಅಮಾನತು ಮಾಡಲು ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ವರಿಷ್ಠಾಧಿಕಾರಿಗಳು ಶಿಫಾರಸು ಮಾಡಿರುತ್ತಾರೆ. ಅವ್ರನ್ನ ತಕ್ಷಣವೇ ಅಮಾನತು ಮಾಡಬೇಕು. ಆಮೇಲೆ SAP ಕನ್ಸ್ಟ್ರಕ್ಷನ್ ಪ್ರೈವೇಟ್ ಲಿಮಿಟೆಡ್ ಎಂಬ ಫೇಕ್ ಕನ್ಸ್ಟ್ರಕ್ಷನ್ ಕಂಪನಿಯನ್ನು ಕಪ್ಪು ಪಟ್ಟಿಗೆ ಹಾಕ್ಬೇಕಂತೇಳಿ ನಮ್ಮ ಈ ಬೇಡಿಕೆಗಳಿವೆ. ಸರ್ಕಾರಕ್ಕೆ ನಾವು ಈ ಬೇಡಿಕೆಗಳನ್ನು ಸಲ್ಲಿಸಲಿಕ್ಕೆ ಹೋಗ್ತಾ ಇದ್ದೀವಿ. 1 ವಾರದ ಒಳಗೆ ಈ ಬೇಡಿಕೆಗಳು ಈಡೇರಿಸಲಿಲ್ಲ ಅಂತಂದ್ರೆ ನಾವು ಇಲ್ಲಿಂದ ರಾಯಚೂರಿನವರೆಗೆ ಪಾದಯಾತ್ರೆ ಮೂಲಕ ಹೋಗಿ ಆ ಕಡಿವಾಣ ಹಾಕುವವರೆಗೂ ನಾವು ಹಿಂದೆ ಜಗ್ಗಲ್ಲ. ಜೈ ಭೀಮ್, ಜೈ ಜನಸೇವಾ ಫೌಂಡೇಶನ್. ಸರ್, ಜೀವ ಬೆದರಿಕೆ ಅಂತಂದ್ರೆ ನೀನು ಸರಿ ಹೋಗು, ಸರಿ ಹೋಗಿಲ್ಲ ಅಂತಂದ್ರೆ ನಿನ್ನ ಸುಮ್ಮನೆ ಬಿಡಲ್ಲ ಅಂತೇಳಿ ಈ ತರ ಥ್ರೆಫ್ಟ್ ಕಾಲ್ಸ್ ಬರ್ತಾ ಇದೆ. ಅಕ್ಬರ್ ಪಾಷಾ ಅವರ ಗುಮಾಸ್ತರು ಮತ್ತು ಅಕ್ಬರ್ ಪಾಷಾ ಅವರ ಕುಟುಂಬ ಅವರಿಂದ ಸರ್ ನಾವು ಸರ್ಕಾರಕ್ಕೆ ಮನವಿ ಕೊಡ್ತಾ ಇದೀವಿ. ಇವರು ಸರ್ಕಾರದ ರಾಜಸ್ವವನ್ನು ಬೊಕ್ಕಸ್ ಮಾಡಿ ಏನು ತಮ್ಮ ಜೇಬಿಗೆ ದುಡ್ಡು ಹಾಕಿ ಅಧಿಕಾರಿಗಳಿಗೆ ಭ್ರಷ್ಟಾಚಾರ ಮಾಡಿರುತ್ತಾರೆ. ಅದಕ್ಕೆ ಇವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಕಿ ಆ ಕಲ್ಲು ಗಣಿಗಾರಿಕೆಗಳನ್ನು ಶಾಶ್ವತ ರದ್ದು ಮಾಡ್ಬೇಕಂತೇಳಿ ನಮ್ಮ ಹೋರಾಟ ಇದೆ ಸರ್.